2026 ಇಂದಿನ ಪತ್ರಿಕಾಗೋಷ್ಠಿಯನ್ನು ನಡೆಸಲು ಬಂದಿರುವಂಥ ನನ್ನ ಹೆಸರು ಡಾಕ್ಟರ್ ದೇವದಾಸ್ ಪುತ್ರನ್, ಮೀಡಿಯಾ ಹೆಡ್, ಆಯುಷ್ ಹಬ್ಬ ಸಮಿತಿ. ವೇದಿಕೆಯಲ್ಲಿ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಅವರಿದ್ದಾರೆ. ಇವರು ನಮ್ಮ ಆಯುಷ್ ಹಬ್ಬ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಡಾಕ್ಟರ್ ಜ್ಯೋತ್ಸ್ನಾ ಶಿವಪ್ರಸಾದ್, ಪ್ರೊಫೆಸರ್ ಆ್ಯಂಡ್ HOD ಪೀಡಿಯಾಟ್ರಿಕ್ಸ್, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್. ಇನ್ನೊಬ್ಬರು ಡಾಕ್ಟರ್ ಸುಶಿಕ್ಷಿತಾ SA, ಅಸಿಸ್ಟೆಂಟ್ ಪ್ರೊಫೆಸರ್, ಆಳ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್. ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಡಾಕ್ಟರ್ ಶ್ರುತಿ ಶರ್ಮಾ, ಅಸೋಸಿಯೇಟ್ ಪ್ರೊಫೆಸರ್, ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ, ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್. ಡಾಕ್ಟರ್ ಚೈತ್ರಾ ಹೆಬ್ಬಾರ್, ಪ್ರೊಫೆಸರ್, SDM ಆಯುರ್ವೇದ ಮೆಡಿಕಲ್ ಕಾಲೇಜ್. ಇನ್ನೋರ್ವರು ಡಾಕ್ಟರ್ ಸಂಗೀತ ಲಕ್ಷ್ಮಿ, ಅಸೋಸಿಯೇಟ್ ಪ್ರೊಫೆಸರ್, ಯನಪಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜ್. ಅದೇ ರೀತಿ ಡಾಕ್ಟರ್ ಶ್ರೇಯಾಂಕ್ ಕೋಟ್ಯಾನ್, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ, ಮತ್ತು ಡಾಕ್ಟರ್ ಸೋನಿಯಾ ಕಾಮತ್, PG ಸ್ಕಾಲರ್, SDM ಕಾಲೇಜ್ ಆಫ್ ಆಯುರ್ವೇದ, ಉಡುಪಿ. ಇವರನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ಆಯುಷ್ ಹಬ್ಬ 20 ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. 10 ವರ್ಷದ ಬಳಿಕ ಹೇಳಿದರೆ 2015ರಲ್ಲಿ ಒಮ್ಮೆ ನಡೆದಿತ್ತು. ಈಗ 10 ವರ್ಷದ ಬಳಿಕ ಮತ್ತೊಮ್ಮೆ ನಾವು ಆಯುಷ್ ಹಬ್ಬದೊಂದಿಗೆ ನಿಮ್ಮ ಜನತೆಯ ಮುಂದೆ ನಾವು ಸಜ್ಜಾಗಿ ನಿಂತಿದ್ದೇವೆ. ಮಹಿಳೆ ನಮ್ಮ ಸಮಾಜದಲ್ಲಿ ಪ್ರಾಯಶಃ ಎಲ್ಲ ಜನಸಂಖ್ಯೆಯಲ್ಲಿ 50% ಇರುವವರು ಮಹಿಳೆಯರು. ಮಹಿಳೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತು, ಮಹಿಳೆ ಸಮಾಜದ ಕಣ್ಣು ಅಂತ ಹೇಳುವಂಥದ್ದು. ಅವಳ ಆರೋಗ್ಯ ಅತ್ಯಂತ ಮುಖ್ಯ. ಹೆಚ್ಚಾಗಿ ನಾವು ತಾಯಂದಿರನ್ನು ನೋಡ್ತೇವೆ, ಅವರವರ ಮನೆಗಳಲ್ಲಿ ಎಲ್ಲರ ಆರೋಗ್ಯವನ್ನು ನೋಡಿಕೊಳ್ತಾರೆ, ಆದರೆ ತಮ್ಮ ಆರೋಗ್ಯಕ್ಕೆ ಅವರು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಆಯುಷ್ ಹಬ್ಬದಲ್ಲಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರದಲ್ಲಿ ಹ್ಯಾಪಿ ಪೀರಿಯಡ್ಸ್ ಮತ್ತು ಇದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಫೆಸ್ಟಿವಲ್ಸ್ ಆಗಿರ್ತದೆ. ಹ್ಯಾಪಿ ಪೀರಿಯಡ್ಸ್ ಹೇಳುವಂತಹ ವಿಚಾರದಲ್ಲಿ ನಮಗೆ ಡಾಕ್ಟರ್ ಶ್ರುತಿ ನಿಮಗೆ ಇನ್ನು ಬ್ರೀಫ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ಮಹಿಳಾ ಹಬ್ಬದಲ್ಲಿ ಆಯುಷ್ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಅನ್ನೋವಂಥದ್ದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಎಲ್ರಿಗೂ ಪೀರಿಯಡ್ಸ್ ಅಂತ ಅಂದ ತಕ್ಷಣ ಪೇನ್ಫುಲ್ ಪೀರಿಯಡ್ಸ್ ಅನ್ನೋವಂಥದ್ದೇ ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು. ಸೊ ಆ ಒಂದು ಕಾನ್ಸೆಪ್ಟ್ನ ತೆಗೆದು ಪೇನ್ಫುಲ್ ಪೀರಿಯಡ್ಸ್ ಇಂದ ಹ್ಯಾಪಿ ಪೀರಿಯಡ್ಸ್ ಹೇಗೆ ಮಾಡ್ಕೊಳ್ಬಹುದು ಅನ್ನೋವಂಥದ್ರ ಬಗ್ಗೆ ನಾವು ಇದರಲ್ಲಿ ಮಾತಾಡ್ತೀವಿ. ಆದರೆ ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಯಂಗ್ ಗರ್ಲ್ಸ್. ಇದು ಬರೀ ಬೆಳೆಯುತ್ತಿರುವ ಹೆಣ್ಮಕ್ಳಿಗೆ ಅಲ್ದಲೆ ಬೆಳೆಯುತ್ತಿರುವ ಹೆಣ್ಮಕ್ಳು, ಅವರ ತಾಯಂದಿರು, ಸಾಮಾನ್ಯ ಮಹಿಳೆಯರು, ಕೆಲಸಕ್ಕೆ ಹೋಗುವಂಥ ಮಹಿಳೆಯರು, ಆಮೇಲೆ ಮೆನೋಪಾಸ್ ಇಂದ ಬಳಲ್ತಾ ಇರೋವಂಥವ್ರು, ಮತ್ತೆ ಮೆನೋಪಾಸ್ ಅನ್ನ ಮುಗಿಸಿ ಬೇರೆ ತೊಂದರೆಗಳಿಗೆ ಒಳಗಾಗಿರುವಂತಹ ಎಲ್ಲಾ ಹಂತದ ಮಹಿಳೆಯರಿಗೂ ಕೂಡ ಈ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಮೇನ್ ಆಗಿ ಬೆಳೆಯುತ್ತಿರುವ ಹೆಣ್ಮಕ್ಳಿಗೆ ಮತ್ತೆ ತಾಯಂದ್ರಿಗೆ ಈಗ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಪೀರಿಯಡ್ಸ್ ಅನ್ನೋವಂಥದ್ದು ತುಂಬಾ ಬೇಗ ಆಗ್ತಾ ಇದೆ. 8ರಿಂದ 10 ವರ್ಷದೊಳಗಿನ ಮಕ್ಕಳಲ್ಲೇನೆ ಆಗ್ತಾ ಇರೋದ್ರಿಂದ ತಾಯಂದ್ರಿಗೆ ಹೇಗೆ ಅಷ್ಟು ಸಣ್ಣ ಮಕ್ಕಳಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಸಹ ಕಡಿಮೆ ಇರೋದ್ರಿಂದ ಅದನ್ನ ಹೇಗೆ ಅವರು ಮಾರ್ಗದರ್ಶನ ಕೊಡ್ಬೋದು ಅನ್ನೋಂಥದ್ರ ಬಗ್ಗೆನೂ ಕೂಡ ನಮ್ಮ ಈ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಇಟ್ಕೊಂಡಿದೀವಿ. ಇದ್ರ ಜೊತೆಗೆ PCOS ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಿರಬಹುದು, ಋತುಚಕ್ರದ ಅನೇಕ ಸಮಸ್ಯೆಗಳಿರಬಹುದು, ಹೆರಿಗೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಆಂಟಿನೇಟಲ್ ಪೀರಿಯಡ್ ಅಲ್ಲಿ ಯಾವ ರೀತಿಯಾದಂತಹ ಆಯುಷ್ ಪದ್ಧತಿಯಲ್ಲಿ ಉಪಯೋಗಿಸಿಕೊಂಡು ಮಾಡುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಮ್ಮ ಈ ಆಯುಷ್ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನಾವು ಹೇಳಲಿದ್ದೇವೆ. ಸೊ ಇದೆಲ್ಲದಕ್ಕೂ ನಮ್ಮ ಮಾಧ್ಯಮ ಮಿತ್ರರು ದಕ್ಷಿಣ ಕನ್ನಡದ ಹಾಗೂ ಎಲ್ಲೆಡೆಯ ಮಹಿಳೆಯರಿಗೆ ಇದರ ಬಗ್ಗೆ ತಿಳಿಸಿ ನಮ್ಮ ಮೆಸೇಜ್ ಅನ್ನ ಅವರಿಗೆ ತಲುಪಿಸೋದ್ರಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ತೆ. ಮಹಿಳೆ ಅಂದರೆ ಅವಳಿಗೆ ಸೌಂದರ್ಯ ಪ್ರಜ್ಞೆ ತುಂಬ ಜಾಸ್ತಿ. ಹಾಗಾಗಿ ಚರ್ಮ ಮತ್ತು ಉಗುರು ಇದರ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ವಿಷಯದಲ್ಲಿ ನಿಮಗೆ ಬ್ರೀಫ್ ಮಾಡ್ತಾರೆ ಡಾಕ್ಟರ್ ಚೈತ್ರಾ ಹೆಬ್ಬಾರ್. ಎಲ್ಲರಿಗೂ ಸ್ವಾಗತ. ಹಾಗೂ ಇಂದು ನಾವು ನಿಮ್ಮ ಸಹಾಯವನ್ನು ಕೇಳಿಕೊಂಡು ಬಂದಿರುತ್ತೇವೆ. ಯಾಕಂದರೆ ನಮ್ಮ ಕೇಂದ್ರ ಮಹಿಳೆ
ಮನೆಯ ಹೊರಗೂ ಮನೆಯ ಒಳಗೂ ಎರಡೂ ಕಡೆ ತನ್ನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಒತ್ತಡಗಳನ್ನು ತೆಗೆದುಕೊಳ್ಳುತ್ತಾ ಎಲ್ಲ ರೀತಿಯಿಂದಲೂ ನಮ್ಮ ಸಮಾಜಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಾಳೆ. ಹಾಗಿರಬೇಕಿದ್ರೆ ಅವಳ ತ್ವಚೆ ಹಾಗೂ ಅವಳ ಉಗುರುಗಳು ಹೆಚ್ಚಾಗಿ ಕಳೆಗುಂದುವಂತಹ ಒಂದು ಸಮಸ್ಯೆಗಳನ್ನು ಎದುರಿಸಬಹುದು ಅವಳು. ಆ ನಿಟ್ಟಿನಲ್ಲಿ ನಮ್ಮ ಆಯುಷ್ ಮಿತ್ರರೆಲ್ಲರೂ ಸೇರಿಕೊಂಡು ನಾವು ಈ ಆಯುಷ್ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ನಾವು ಮಹಿಳೆಯರಿಗೆ ಕೊಡಲು ಇಚ್ಛಿಸುತ್ತೇವೆ. ಅದು ಸೌಂದರ್ಯದ ವರ್ಧನೆಗೂ ಇರಬಹುದು ಅಥವಾ ಸಾಮಾನ್ಯವಾಗಿ ಅವಳ ತ್ವಚೆ ಹಾಗೂ ಉಗುರುಗಳನ್ನು ಹೇಗೆ ಅವಳು ಸಂರಕ್ಷಿಸಿಕೊಳ್ಬಹುದು ಅಂತ. ಏಕೆಂದರೆ ಚರ್ಮ ಅಥವಾ ತ್ವಚೆ ಅನ್ನುವಂಥದ್ದು ನಮ್ಮ ಇಡೀ ದೇಹವನ್ನು ಆವರಿಸುವಂತಹ ಒಂದು ಅಂಗ. ಹಾಗಾಗಿ ಅದು ಹೇಗೆ ನಮ್ಮ ಆಂತರಿಕ ದೇಹವನ್ನು ಸಂರಕ್ಷಿಸುತ್ತದೆಯೋ ಅದೇ ರೀತಿ ನಮ್ಮ ಚರ್ಮವನ್ನು ಅಥವಾ ಉಗುರುಗಳನ್ನು ನಾವೇ ಸಂರಕ್ಷಿಸಿಕೊಳ್ಬೇಕಾಗ್ತದೆ. ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ಅವೈಜ್ಞಾನಿಕವಾಗಿ ಕಾಸ್ಮೆಟಿಕ್ಸ್ಗಳನ್ನು ಬಳಸುವುದರಿಂದ ಅಥವಾ ಯಾರೋ ಹೇಳಿದ್ರು ಅಂತ ಏನೋ ಮಾಡಿಕೊಂಡು ಅಥವಾ ಯಾವುದ್ಯಾವುದೋ ಲೇಪಗಳನ್ನು ಬೇರೆ ರೀತಿಯಲ್ಲಿ ಹಚ್ಚಿಕೊಂಡು ಅದು ಆರೋಗ್ಯವನ್ನು ಕೂಡ ಏರುಪೇರು ಮಾಡಬಹುದು. ಈ ನಿಟ್ಟಿನಲ್ಲಿ ಕೆಲವೊಂದ್ಸಲಿ ಸೈಂಟಿಫಿಕ್ ಅಥವಾ ಎವಿಡೆನ್ಸ್ ಬೇಸ್ಡ್ ವಿಷಯಗಳನ್ನು ನಾವು ಆಯುಷ್ನವರು ಹೇಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದಕ್ಕೂ ಸರಿಯಾಗಿ ನಮ್ಮ ಇಡೀ ಪೊಲ್ಯೂಷನ್ ಅನ್ನುವಂಥ ಒಂದು ಏನು ನಡೀತಾ ಇದೆ ಈಗ ನಮ್ಮ ಪರಿಸರದಲ್ಲಿ, ಅದರಿಂದ ಕೂಡ ಸಮಸ್ಯೆಗಳನ್ನು ಮಹಿಳೆ ಎದುರಿಸ್ತಾ ಇದ್ದಾಳೆ. ಸೊ ನಮ್ಮ ಕೇಂದ್ರ ಈ ಆಯುಷ್ ಹಬ್ಬದಲ್ಲಿ ಮಹಿಳೆಯೂ ಕೂಡ ಆಗಿರುವುದರಿಂದ, ಸೌಂದರ್ಯವೂ ಕೂಡ ಅವಳ ಅಂಗವಾಗಿರುವುದರಿಂದ ನಾವು SDM ವತಿಯಿಂದ ಹಾಗೂ ಎಲ್ಲ ಆಯುಷ್ ಮಿತ್ರರು ಕೂಡ ಸೇರಿಕೊಂಡು ಒಟ್ಟಾಗಿ ಈ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇವೆ. ಸೊ ಹಾಗಾಗಿ ನೀವು ನಮಗೆ ಎಲ್ಲರಿಗೂ ತಿಳಿಸಲು ಸಹಾಯ ಮಾಡಬೇಕಂತ ಕೇಳಿಕೊಳ್ತೇವೆ. ಧನ್ಯವಾದ. ಇದೇ ಹಬ್ಬದಲ್ಲಿ ನಾವು ಮಕ್ಕಳಿಗೂ ಕೂಡ ಒಂದು ವಿಶೇಷವಾದಂತಹ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಇದರ ವಿಚಾರದಲ್ಲಿ ನಿಮಗೆ ಡಾಕ್ಟರ್ ಜ್ಯೋತ್ಸ್ನಾ ಅವರು ಬ್ರೀಫ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದು ಆಯುಷ್ ಹಬ್ಬ ಅಂಗವಾಗಿ ನಾವು ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಒಂದು ಮಕ್ಕಳ ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ವಿಶೇಷ ಮಕ್ಕಳಿಗೆ 2 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಆರೋಗ್ಯವಂತ ಶಿಶು ಅದು ಒಂದು ಸ್ಪರ್ಧೆ ಉಂಟು. ಮತ್ತು 6ರಿಂದ 12 ವರ್ಷ ತನಕ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಮತ್ತು 3ರಿಂದ 6 ವರ್ಷದ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಅದು 31 ತಾರೀಕು ಜನವರಿಗೆ ಇದೆ, ಸಾಯಂಕಾಲ 4ರಿಂದ 5ವರೆಗೆ ತನಕ. ಮತ್ತು ಫೆಬ್ರವರಿ 1ಗೆ ನಾವು ದೊಡ್ಡ ಮಕ್ಕಳಿಗೆ 10 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಜೂನಿಯರ್ ಹೆಲ್ದಿ ಶೆಫ್ ಕಾಂಪಿಟಿಷನ್ ಮತ್ತು ಟ್ಯಾಲೆಂಟ್ ಶೋ. ನಿಮ್ಮ ಇದ್ದ ಎಲ್ಲ ಟ್ಯಾಲೆಂಟ್ಸ್ ನೀವು ಅಲ್ಲಿ ಯು ಕ್ಯಾನ್ ಎಕ್ಸಿಬಿಟ್. ಮತ್ತು ಅದರ ಜೊತೆಗೆ ನಮ್ಮದು ಸ್ಪಾಟ್ ಗೇಮ್ಸ್ ಮತ್ತು ಫನ್ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಅದರ ಜೊತೆಯಲ್ಲಿ ಮೆಡಿಕಲ್ ಎಕ್ಸಿಬಿಷನ್ ಮತ್ತು ಆರೋಗ್ಯ ತಪಾಸಣೆ, ಅದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಆರೋಗ್ಯ ತಪಾಸಣೆ. ಮತ್ತು ಅದರ ಜೊತೆಗೆ ನಾವು ಫಾದರ್ ಮುಲ್ಲರ್ಸ್ ಫಾರ್ಮಾಸ್ಯೂಟಿಕಲ್ ಡಿವಿಷನ್ದು ಕೆಲವು ಪ್ರಾಡಕ್ಟ್ಸ್ ಫ್ರೀ ಕೊಡ್ತೇವೆ ಮಕ್ಕಳಿಗೆ. ಅದರ ಜೊತೆಗೆ ವೆರಿ ಅಟ್ರಾಕ್ಟಿವ್ ಪ್ರೈಸಸ್ ವಿಲ್ ಬಿ ಗಿವನ್ ಟು ದ ವಿನ್ನರ್ಸ್. ಸೊ ಈ ಮಕ್ಕಳ ಹಬ್ಬಗೆ ನಾವು ನಿಮ್ಮನ್ನು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಯು ಕ್ಯಾನ್ ಟೇಕ್ ದ ಬೆನಿಫಿಟ್ಸ್ ಔಟ್ ಆಫ್ ದಿಸ್ ಮಕ್ಕಳ ಹಬ್ಬ. ಕಾನ್ಸೆಪ್ಟ್ ಅಂತ ಒಂದು ಇದು ಆಯೋಜಿಸುತ್ತಿದ್ದೇವೆ. ಇಲ್ಲಿ ನಾವು ಕೂದಲಂದ್ರೆ ಈಗ ಕೂದಲಿಗೆ ಅಥವಾ ಹೇರ್ ಫಾಲಿಗೆ ತುಂಬಾ ಕಾರಣಗಳು ಇರ್ತದೆ. ಇದು ಹೇರ್ ಫಾಲ್ ಆಗಿರ್ಲಿ ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗಿರ್ಲಿ ಅಥವಾ ಪ್ರಿಮೆಚೂರ್ ಗ್ರೇಯಿಂಗ್ ಇರಲಿ, ಇದಕ್ಕೆ ತುಂಬಾ ಕಾರಣಗಳಿವೆ. ಮಾತ್ರ ಜನರಿಗೆ ಇದರ ಬಗ್ಗೆ ಏನು ಮಾಡೋದು, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಇದನ್ನು ಕ್ಯೂರ್ ಹೇಗೆ ಮಾಡೋದು ಅಂತ ಜನರಿಗೆ ತುಂಬಾ ಇನ್ಫಾರ್ಮೇಶನ್ ಇದೆ. ಬಟ್ ಅವರ ಬಾಡಿಗೆ ಯಾವುದು ಸರಿ ಅಂತ ಕರೆಕ್ಟಾಗಿ ಇನ್ಫಾರ್ಮೇಶನ್ ಯಾರಿಗೂ ಇರುವುದಿಲ್ಲ. ಹಾಗೆ ಈ ಮಹಿಳಾ ಹಬ್ಬದಲ್ಲಿ ನಾವು ಹೇರ್ ಅಂಡ್ ಹೋಮಿಯೋಪತಿ ಕಾನ್ಸೆಪ್ಟ್ ಹಿಡ್ಕೊಂಡು ನಮ್ಮ ಆಳ್ವಾಸ್ ಹೋಮಿಯೋಪತಿಕ್ ಹಾಸ್ಪಿಟಲ್ ಇಂದ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್
ಬಂದು ನಿಮ್ಗೆ ಫ್ರೀ ಆಗಿ ಕನ್ಸಲ್ಟೇಷನ್ ಕೊಡ್ತಾರೆ. ಅದ್ರೊಟ್ಟಿಗೆ ನಿಮ್ಮ ಕೂದಲು ಮತ್ತೆ ಸ್ಕ್ಯಾಲ್ಪ್ ಇದು ಫ್ರೀ ಆಗಿ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಅನಾಲಿಸಿಸ್ ರಿಪೋರ್ಟ್ ಆಗ್ಲಿ ಎಲ್ಲ ನಿಮ್ಗೆ ಅವತ್ತೇ ಸಿಗ್ತದೆ. ಮತ್ತೆ ನಿಮ್ಮ ಕೂದಲ ಯಾವ ವಿಷಯ ಆಗ್ಲಿ, ಹೆಲ್ತ್ ನೋಡ್ಕೊಳ್ಬೇಕಾಗ್ಬೋದು ಅಥವಾ ನಿಮ್ಮ ಕೂದಲು ಹೇರ್ ಫಾಲ್ ಹೇಗೆ ಸ್ಟಾಪ್ ಮಾಡ್ಬೋದು, ಅದರದೆಲ್ಲ ವಿಷಯ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಇದ್ರೊಟ್ಟಿಗೆ ನಾವು ಈವನ್ ಆನ್ಲೈನ್ ಕಾಂಪಿಟೇಷನ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಆನ್ಲೈನ್ ಕಾಂಪಿಟೇಷನ್ಸ್ ಅಲ್ಲಿ 3 ಇದೆ. ಒಂದು ಲಾಂಗ್ ಹೇರ್ ಕಾಂಪಿಟೇಷನ್, ಹೆಲ್ದಿ ಹೇರ್ ಕಾಂಪಿಟೇಷನ್ ಅಂಡ್ ಹೇರ್ ಇನ್ ರಿವೈಂಡ್ ಅಂತ. ಇದರಲ್ಲಿ ಭಾಗವಹಿಸಲು ಯಾರು ಕೂಡ ಭಾಗವಹಿಸಬಹುದು. ಇದರಲ್ಲಿ ಭಾಗವಹಿಸಲು ನೀವು ನಮ್ಗೆ ನಿಮ್ಮ ಕೂದಲಿನ ಫೋಟೋವನ್ನು ಕಳಿಸಬೇಕಾಗ್ತದೆ. ಇದರೊಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗ್ತದೆ. ಇದನ್ನು ಬಿಟ್ಟು ನಮ್ಮ ಆಯುಷ್ ಹಬ್ಬಕ್ಕೆ ಬರುವ ಎಲ್ಲಾ ಜನರಿಗೂ ನಮ್ಮ ಹೇರ್ ಅಂಡ್ ಹೋಮಿಯೋಪತಿ ಸೆಕ್ಷನ್ ಅಲ್ಲಿ ನಾವು ಸ್ಪಾಟ್ ಗೇಮ್ಸ್ ಅನ್ನು 2 ದಿನ ಮಾಡ್ತಾ ಇದ್ದೇವೆ. ಇದು 2 ಕಾಂಪಿಟೇಷನ್ ಹಾಗೂ ಸ್ಪಾಟ್ ಗೇಮ್ಸ್ಗೆ ನಾವೊಂದು ಆಕರ್ಷಕ ಬಹುಮಾನ ಕೂಡ ವಿತರಿಸುತ್ತೇವೆ. ಅದ್ರೊಟ್ಟಿಗೆ ನಿಮ್ಗೆ ನಮ್ಮ ಈ ಆಯುಷ್ ಹಬ್ಬಕ್ಕೆ ಬರುವವರು ಅಥವಾ ಮಹಿಳಾ ಹಬ್ಬಕ್ಕೆ ಬರುವವರಿಗೆ, ನಮ್ಮ ಸ್ಟಾಲಿಗೆ ಬರುವವರಿಗೆ ಫಸ್ಟ್ 300 ಪಾರ್ಟಿಸಿಪೆಂಟ್ಸ್ ಅವರಿಗೆ ನಮ್ಮ ಆಯುಷ್ ಹಬ್ಬ ಮತ್ತು ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇಂದ ನಾವೊಂದು ಫ್ರೀ ಆದ ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡ್ತಾ ಇದ್ದೇವೆ. ಇದು ಎಂತಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಜನರಿಗೆ ಅವರ ಎಲ್ಲರ ಕೂದಲು ಎವ್ರಿ ಹೇರ್ ಇಸ್ ಯುನೀಕ್ ಅಂತ ಹೇಳ್ತೇವೆ ನಾವು. ಎಲ್ಲರಾಗೆ ಅದೇ ಹೇರ್ ಆಲ್ಸೋ ಇಸ್ ವೆರಿ ಯುನೀಕ್. ಸೊ ಅವರ ಬಗ್ಗೆ ಗೊತ್ತಾಗಬೇಕು, ಅವರ ಕೂದಲ್ ಬಗ್ಗೆ ಏನು ಗೊತ್ತಾಗಬೇಕಾದ್ರೆ they can come here. Ayush Habba is a very unique concept for everyone to come and enjoy and take information with. So ಎಲ್ಲರೂ ಬನ್ನಿ. ಧನ್ಯವಾದಗಳು. ಒತ್ತಡ ಹೇಳುವಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಮನಃಶಾಂತಿ, ಚಿಂತೆ ಬಿಡಿ, ರಿಲ್ಯಾಕ್ಸ್ ಆಗಿ ಈಗ ಕಾಮನ್ ವರ್ಡ್ ಆಗಿ ಹೋಗಿದೆ. ಈಗ ಚಿಕ್ಕ ಮಕ್ಕಳು ಹುಟ್ಟಿದ ಒಂದು 3 ವರ್ಷದ ಮಗುವಿಂದ ಹಿಡಿದು ಸಾಯುವ ತನಕ ಟೆನ್ಷನ್ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಅಂದ್ರೆ ಟೆನ್ಷನ್ ಇಂದ ಪರಿಹಾರ ಅಂತ ಹೇಳಿದ್ರೆ ನಮ್ಗೆ ಒಂದೊಂದು ಸೊಲ್ಯೂಷನ್ ಗೊತ್ತಿರ್ತದೆ. ಒಂದು ಲಾಂಗ್ ಡ್ರೈವ್ ಹೋಗೋದು ಅಥವಾ ವೆಕೇಶನ್ ತಗೊಂಡು ರೆಸಾರ್ಟ್ ಅಲ್ಲಿ ಅಥವಾ ಫ್ಯಾಮಿಲಿ ಒಟ್ಟಿಗೆ ಔಟಿಂಗ್ ಹೋಗೋದು, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಆದ್ರೆ ನಮ್ಮ ಇರುವಂತ ಜವಾಬ್ದಾರಿಗಳನ್ನ ಬಿಟ್ಟು ನಮ್ಗೆ ಈ ಬ್ರೇಕ್ ತಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹೆಚ್ಚಿನವರಿಗೆ ದೇ ವಾಂಟ್ ಅ ಸೊಲ್ಯೂಷನ್, ಬಟ್ ಜವಾಬ್ದಾರಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಹಿಳೆಯರಿಗೆ ಅವರ ಗೃಹಿಣಿಯರಾದ್ರೂ ಹೌಸ್ ವೈಫ್ನವರಿಗೆ ಅವರು ಇಡೀ ದಿನ ಕೆಲಸ ಇರ್ತದೆ. ಅಥವಾ ವರ್ಕಿಂಗ್ ಪೀಪಲ್, ವಿಮೆನ್ ಇರ್ಬೋದು, ಹುಡುಗರು, ಗಂಡಸರು, ಮಹಿಳೆಯರು, ಎಲ್ರಿಗೂ ಒತ್ತಡ ಅನ್ನುವಂಥದ್ದು ಇರ್ತದೆ. ಬ್ರೇಕ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ರೆ ಆಯುಷ್ ಹಬ್ಬದಲ್ಲಿ ನಿಮ್ಗೆ ಖಂಡಿತ ಸೊಲ್ಯೂಷನ್ ಕೊಡ್ತಾ ಇದ್ದೇವೆ. ಮಂಗಳೂರಿನ ಅನೇಕ ಯೋಗ ಮತ್ತು ಪ್ರತಿಚಿಕಿತ್ಸಾ ವೈದ್ಯರು ಸೇರಿಕೊಂಡು ಮನಃಶಾಂತಿ, ಚಿಂತೆ ಬಿಡಿ, ರಿಲ್ಯಾಕ್ಸ್ ಆಗಿ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಸುಲಭವಾಗಿ ನೀವು ಇರುವಂತ ಕೆಲಸದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಇರ್ಬೋದು, ನಿಮ್ಮ ಕೆಲಸದಿಂದ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಸಿಂಪಲ್ ಉಸಿರಾಟದ ಕ್ರಮಗಳು, ಸರಳ ಧ್ಯಾನ ಕ್ರಮಗಳು, ಮುದ್ರೆಗಳು, ಹೀಗೆ ಸಿಂಪಲ್ ಪ್ರಾಕ್ಟೀಸ್ ಅನ್ನು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲೇ ಮಾಡಿಕೊಂಡು ಇನ್ಸ್ಟೆಂಟ್ ಸ್ಟ್ರೆಸ್ ಕಮ್ಮಿ ಮಾಡುವಂಥದ್ದು. ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸಾಲ್, ಇದೆಲ್ಲ ರಿಸರ್ಚ್ ಪ್ರೂವನ್ ಮೆಥಡ್ಸ್. ಇದನ್ನು ನೀವು ಸರಳವಾಗಿ, ಅಂದ್ರೆ ಯೋಗ ಮಾಡಿದ ಕಷ್ಟ ಆಗ್ತದೆ, ನಾನು ವರ್ಕ್ ಪ್ಲೇಸ್ ಅಲ್ಲಿ ಹೇಗೆ ಮಾಡುದು ಅಂತ ಅನಿಸ್ಕೊಳ್ಬೇಡಿ. ಸೊ ಸಿಂಪಲ್, ಯಾರಿಗೂ ಗೊತ್ತಾಗದೆ ಕಣ್ಣು ಮುಚ್ಚಿ ಕೂತ್ಕೊಂಡು ಏನೆಲ್ಲ ಮೆಥಡ್ಸ್ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗ್ಬೋದು ಅನ್ನುವಂಥದ್ದನ್ನು ನಾವು ಕಲಿಸಿಕೊಡ್ತಾ ಇದ್ದೇವೆ. 2 ದಿನ, ಜನವರಿ 31 ಮತ್ತು ಫೆಬ್ರವರಿ 1 ತಾರೀಕಿಗೆ ನಾವಲ್ಲಿ ಲಭ್ಯ ಇರ್ತೇವೆ. ಎಲ್ಲರೂ ಮಾಧ್ಯಮ ಮಿತ್ರರು ಸಹ ಬರ್ಬೋದು. ನೀವು ಇದನ್ನು ಕಲ್ತುಕೊಳ್ಬೋದು ಮತ್ತು ಈ ಮಾಹಿತಿಯನ್ನು ಎಲ್ರಿಗೂ ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಮೂಲಕ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಆಯುಷ್ ಹಬ್ಬ 2026 ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕು ನಡೆಯಲಿದೆ. ಸಹಸ್ರ ಜನಗಳಿಗೆ ಆಯುಷ್ ಹಬ್ಬದ ವಿಚಾರ ಮುಟ್ಟಬೇಕು ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಿರಂತರವಾಗಿ ನೀವು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ. ಇನ್ನು ಮುಂದೆಯೂ ಕೂಡ ಪ್ರೋತ್ಸಾಹಿಸಿ ಹೇಳುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡು ನಾವು ಇಲ್ಲಿಗೆ ಮುಗಿತಲ ಮಾಡ್ತೇವೆ. ಇದು ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ಸ್ ಅಂತ ಮಾಡ್ಕೊಂಡಿದ್ದೇವೆ ಸರ್. ವಿ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್. ಮಕ್ಕಳಿಗೆ ಸ್ಟೂಡೆಂಟ್ಸ್ಗಾಗಿ ಸೈಂಟಿಫಿಕ್ ಸೆಷನ್ ಬೇರೆಯೇ ಆಗ್ತಾ ಇದೆ. ಅದು ಆಡಿಟೋರಿಯಂನಲ್ಲಿ ಆಗ್ತದೆ. TMA ಪೈ ಹಾಲಿನ ಕೆಳಗಿನ ಕಂಪ್ಲೀಟ್ ಯಾವ ಗ್ರೌಂಡ್ ಫ್ಲೋರ್ ಇದೆ, ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಬ್ಲಿಕ್.
ಹಾಗಾಗಿ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ನಲ್ಲಿ ಈ ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ವೃದ್ಧರಿಗಾಗಿ, ಅದು ಅದರ ವಿಷಯದಲ್ಲಿ ಇನ್ನೊಂದು ನಾವು ಕಾನ್ಫರೆನ್ಸ್ ಮಾಡ್ಲಿಕ್ಕಿದ್ದೇವೆ. ವೃದ್ಧರಿಗಾಗಿ ಆಹಾರ ಆಗಿರಬಹುದು, ನೇಚುರೋಪತಿ, ಆಯುರ್ವೇದ ಆಹಾರ ಆಗಿರ್ಬೋದು, ಇದೆಲ್ಲ ಕಮ್ಸ್ ಅಂಡರ್ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ಸ್. ಅಲ್ಲಿ ಈಗ ಡಾಕ್ಟರ್ ಹೇಳಿದ ಹಾಗೆ ಈವನ್ ಯೋರ್ ಸ್ಕ್ಯಾಲ್ಪ್ ವಿಲ್ ಬಿ ಅನಲೈಸ್ಡ್. ಅನಲೈಸ್ ಮಾಡಿ ನಿಮ್ಮ ಸ್ಕ್ಯಾಲ್ಪ್ಗೆ ಇಂತಿಂತದ್ದು ಬೇಕಾಗ್ತದೆ. ಇನ್ನೂ ಒಂದು ನಿಮ್ಗೆ ಹೇಳ್ಬೇಕಾದ್ರೆ ನಾಡಿ ತರಂಗಿಣಿ ಹೇಳಿದ್ರೆ ನೀವೆಲ್ಲ ಕೇಳಿರ್ಬಹುದು. ಆಯುಷ್ ಅಂತ ಹೇಳಿದ್ರೆ ಪಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾಡಿ. ಹಾಗಾಗಿ ನಾಡಿ ತರಂಗಿಣಿ ಅಂತ ಹೇಳಿ AI ಒಂದು ಬ್ಯಾಕ್ ಮಾಡಿದಂತಹ ಒಂದು ಯಂತ್ರ ನಮ್ಗೆ ಈಗ ಬಂದಿದೆ. ಅದರಲ್ಲಿ ನಾಡಿಯನ್ನು ನಾವು ಪರೀಕ್ಷೆ ಮಾಡಿ ಯಾರ ನಾಡಿ ಯಾವ ರೀತಿಯಲ್ಲಿದೆ, ಅದಕ್ಕೆ ಯಾವ ರೀತಿಯ ಅವರಿಗೆ ಲೈಫ್ ಸ್ಟೈಲ್ ಬೇಕಾಗ್ತದೆ ಹೇಳುವಂಥದ್ದು, ಅದು ಸಹ ಆ ದಿನ ನಾವು ಡಿಸ್ಪ್ಲೇ ಮಾತ್ರ ಅಲ್ಲ, ಇಟ್ ವಿಲ್ ಬಿ ಪೀಪಲ್ ವಿಲ್ ಬೆನಿಫಿಟ್ ಫ್ರಮ್ ಇಟ್. ಕನ್ಸಲ್ಟೇಷನ್ಸ್ ಕೂಡ ಇರ್ತದೆ, ಎಲ್ಲಾ ರೀತಿಯ ಕನ್ಸಲ್ಟೇಷನ್ಸ್ ಇರ್ತದೆ. ಅಂಡ್ ಇಟ್ ಇಸ್ ಉಚಿತ ಪ್ರವೇಶ ಎಲ್ಲರಿಗೂ.